ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದಾಗ, ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ಬಿಡಲೇ ಇಲ್ಲ ಏಸಯ್ಯ. ನನ್ನ ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ಬಿಡಲೇ ಇಲ್ಲ ಏಸಯ್ಯ. ಎಂತ ಒಳ್ಳೆ ದೇವರು ಏಸಯ್ಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವ ಸ್ವರ ಕೀರ್ತನೆಗಳು 31. ಇದರ ಟೈಟಲ್ ನೋಡುವುದಾದರೆ, ನನ್ನ ಆತ್ಮ ನಿನಗೆ ಅರ್ಪಿತ. ನಮ್ಮ ಜೀವನ ದೇವರಿಗೆ ಸಮರ್ಪಿತ. ಅದಕ್ಕಾಗಿ ನಮ್ಮ ಜೀವನದ ಅನುದಿನದ ಕೆಲಸ ಕಾರ್ಯಗಳನ್ನು, ನಮ್ಮ ಆಲೋಚನೆಗಳನ್ನು, ನಮ್ಮ ಯೋಜನೆಗಳನ್ನು ಮುಂಜಾನೆ ಎದ್ದು ಸರ್ವೇಶ್ವರನಿಗೆ ಒಪ್ಪಿಸಿ ಬಿಡೋಣ. ಆತನು ನಮ್ಮೊಂದಿಗಿದ್ದು ಸುಕ್ಷೇಮಕರವಾದ ಹಾದಿಯಲ್ಲಿ ನಮ್ಮನ್ನ ಮುನ್ನಡೆಸುವವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಎನ್ನನ್ನು ಉದ್ಧರಿಸು ಪ್ರಭು ನಿನ್ನ ನೀತಿಗೆ ಅನುಸಾರ, ನಿನ್ನ ಶರಣನಾದೆ ನನಗಾಗದಿರಲಿ ತಾತ್ಸಾರ. ಶರಣನು ಪ್ರಭುವೇ, ನನ್ನನ್ನೇ ನಿನ್ನ ದಾಸ ದಾಸಿಯನ್ನಾಗಿ ಒಪ್ಪಿಸಿಕೊಟ್ಟಿದ್ದೇನೆ. ನನ್ನನ್ನು ನೀನು ಉದ್ಧರಿಸು, ನನ್ನನ್ನು ನೀನು ಕಾಪಾಡು, ನನ್ನನ್ನು ನೀನು ಸಂರಕ್ಷಿಸು. ನನ್ನನ್ನು ಜನರು ತಾತ್ಸಾರ ಮಾಡುವಂತೆ ಜನರ ಕೈಗೆ ಒಪ್ಪಿಸಿ ಬಿಡಬೇಡ. ನನಗೆ ಕಿವಿಗೊಡು ಪ್ರಭು, ನನ್ನನ್ನು ಬಿಡಿಸು ಬೇಗನೆ. ನನ್ನ ಆಶ್ರಯ ಗಿರಿ, ದುರ್ಗ ಸ್ಥಾನವಾಗಿರು ನೀನು. ನನ್ನ ಆಶ್ರಯ ದುರ್ಗ, ನನ್ನ ಕಲ್ಲು ಕೋಟೆ, ನನ್ನ ಬಂಡೆ, ನನ್ನ ರಕ್ಷಣಾ ಗಿರಿ, ನನ್ನ ಗುರ್ರಾಣಿ, ಸರ್ವಸ್ವವು ನೀನೇ ಆಗಿರು ಪ್ರಭುವೆ ಎಂದು ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಮಕ್ಕಳನ್ನು ಈ ಮುಂಜಾನೆ ವೇಳೆ ದೇವರಿಗೆ ಸಮರ್ಪಣೆ ಮಾಡೋಣ. ಸಮರ್ಪಿತ ಅಂದರೇನು? ದೇವರ ಕರಗಳಿಗೆ ಒಪ್ಪಿಸಿ ಬಿಡುವುದು. ಕೈ ಹಿಡಿದು ನಡೆಸೆನ್ನನು ನಿನ್ನ ನಾಮ ನಿಮಿತ್ತ, ನೀ ನನಗೆ ಪೊರೆ ಬಂಡೆ ಸ್ಥಿರ ಕೋಟೆ ಕೊತ್ತಲ. ವೈರಿಗಳ ಉರುಳು ಬಲೆಯಿಂದ ನನ್ನನ್ನು ರಕ್ಷಿಸು, ಅದರಲ್ಲಿ ನಾ ಸಿಕ್ಕಿ ಬೀಳುವುದನ್ನು ತಪ್ಪಿಸು. ವೈರಿಗಳ ಉರುಳು ಬಲೆ ಅಂದರೆ, ಉರುಳು ಅಂದ್ರೆ ನೇಣು. ನಮಗೆ ಗೊತ್ತಿಲ್ಲದೆ ಹೋಗಿ ಅದರಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಠಣ್ ಅಂತ ಅದು ನಮ್ಮನ್ನ ನಾಶನಕ್ಕೆ ಕೊಂಡೊಯ್ಯುವ ರೀತಿಯಲ್ಲಿ, ನಮಗೆ ಗೊತ್ತಿಲ್ಲದೆ ರಹಸ್ಯವಾಗಿ ವೈರಿಗಳು ನಮಗಾಗಿ ತಯಾರು ಮಾಡುತ್ತಿರುವ ಉರುಳು ಬಲೆಯಿಂದ ನಮ್ಮನ್ನ ತಪ್ಪಿಸು. ನಾಶನಕ್ಕೆ ಸಿಕ್ಕಿ ಹಾಕಿಕೊಳ್ಳದಂತೆ ನಮ್ಮನ್ನ ರಕ್ಷಿಸು. ಯಾಕಂದ್ರೆ ದಾವೀದನ ಈ ಕೀರ್ತನೆಗಳು ಆತ ಬರೆದಿರುವುದು ಒಂದೊಂದು ಅನುಭವ ಪೂರ್ವಕವಾಗಿ. ಇವೆಲ್ಲವುಗಳಿಂದ ಕಾಪಾಡಿದ ದೇವರಿಗೆ ಸ್ತೋತ್ರ ಎಂದು ಹೇಳುತ್ತಾನೆ. ಈ ಉರುಳು ಬಲೆ ದಾವೀದನಿಗೆ ಯಾವ ರೀತಿಯಲ್ಲಿ ಸಿಕ್ಕಿತು ಎಂಬುದನ್ನು ನೋಡುವುದಾದರೆ, 1 ಸಮುವೇಲ 18ನೇ ಅಧ್ಯಾಯ ವಚನ 20. ಓಕೆ. ಇತ್ತ ಸೌಲನ ಮಗಳಾದ ಮೀಕಲಳು ದಾವೀದನನ್ನು ಪ್ರೀತಿಸತೊಡಗಿದಳು. ಈ ವಿಷಯ ಸೌಲನಿಗೆ ತಿಳಿದು ಬಂದಾಗ ಅವನಿಗೆ ಸಂತೋಷ ಆಯಿತು. ಗೋಲಿಯಾತನನ್ನ ಯಾರು ಕೊಲ್ಲುತ್ತಾರೋ ಅವನಿಗೆ ನನ್ನ ಮಗಳನ್ನ ಕೊಡುತ್ತೇನೆ ಎಂದು ಅರಿಕೆ ಮಾಡಿರುತ್ತಾನೆ ಸೌಲ ಮಹಾರಾಜ. ಆದರೆ ದಾವೀದ ಕೊಂದು ಬಂದರೂ ಸಹ ತನ್ನ ಹಿರಿ ಮಗಳನ್ನು ಬೇರೆಯವನಿಗೆ ಕೊಟ್ಟು ಮದುವೆ ಮಾಡಿ ಬಿಡುತ್ತಾನೆ. ಈಗ 2ನೇ ಮಗಳಾದ ಮೀಕಳು ದಾವೀದನನ್ನ ಪ್ರೀತಿಸುತ್ತಿದ್ದಾಳೆ ಎಂಬ ವಿಷಯ ತಿಳಿದು ಬಂದಾಗ ಸೌಲ ಸಂತೋಷ ಆಗುತ್ತಾನೆ. ಆದರೆ ಆ ಸಂತೋಷ ಕೆಟ್ಟ ದುರುದ್ದೇಶದ ನಿಮಿತ್ತ. ಇವಳನ್ನು ಅವನಿಗೆ ಕೊಡುತ್ತೇನೆ, ಈಕೆ ಅವನಿಗೆ ಉರುಲಾಗಿರಬಲ್ಲಳು. ಉರುಳು ಅಂದರೇನು? ನೇಣು. ನಮ್ಮನ್ನು ಯಾವುದೋ ಒಂದು ವಿಷಯದಲ್ಲಿ, ಯಾವುದೋ ಒಂದು ವ್ಯಕ್ತಿಯ ಮೂಲಕ ನಮ್ಮನ್ನ ಕಟ್ಟಿ ಹಾಕಿ ಬಿಡೋದು, ಲಾಕ್ ಮಾಡಿ ಬಿಡೋದು, ನಮ್ಮ ಏಳಿಗೆ, ನಮ್ಮ ಅಭಿವೃದ್ಧಿಯನ್ನ ತಡೆದು ಹಾಕುವಂತೆ, ನಮ್ಮ ಜೀವನದ ಕುಟುಂಬದ ಶಾಂತಿ ಸಮಾಧಾನ ನೆಮ್ಮದಿಯನ್ನ ಹಾಳು ಮಾಡುವಂತೆ ಯಾವುದೋ ಒಬ್ಬ ವ್ಯಕ್ತಿಯ ಮೂಲಕ, ಒಂದು ಘಟನೆಯ ಮೂಲಕ ಉರುಳಾಗಿ ಬಿಡುವುದು. ಈಗ ನೋಡಿ, ಚೆನ್ನಾಗಿರೋ ಗಂಡ ಹೆಂಡತಿಯ ಕುಟುಂಬ, 2 ಮುದ್ದಾದ ಮಕ್ಕಳು, ಆ ಕುಟುಂಬಕ್ಕೆ ಯಾರೋ ಒಬ್ಬ ಪರಸ್ತ್ರೀ ಉರುಳಾಗಿ ಬಂದು ಬಿಡ್ತಾಳೆ. ಈ ಗಂಡ ಆಕೆಯ ವ್ಯಾಮೋಹಕ್ಕೆ ಸಿಕ್ಕಿಕೊಂಡರೆ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇಲ್ಲ, ಗಂಡ ಹೆಂಡತಿಯರ ಮಧ್ಯೆ ಜಗಳ, ಚೆನ್ನಾಗಿರುವ ಕುಟುಂಬದಲ್ಲಿ ಗೋಳಾಟ, ಕದನ, ಡೈವರ್ಸ್ ಮಟ್ಟಿಗೆ ಹೋಗಿಬಿಡುತ್ತದೆ. ಹೀಗೆ ಎಚ್ಚೆತ್ತುಕೊಳ್ಳಬೇಕು. ಯಾವುದೋ ವ್ಯಕ್ತಿಗಳು, ಯಾವುದೋ ಘಟನೆಗಳು ನಮ್ಮ ಜೀವನಕ್ಕೆ
ನಾಶನವನ್ನು ಕೊಂಡೊಯ್ಯಲು ಉರುಳಾಗಿ ಸೈತಾನ ಉಪಯೋಗ ಮಾಡುತ್ತಾನೆ. ಆದ ಕಾರಣ ಜಾಗರೂಕತೆಯಿಂದಿರಿ, ಎಚ್ಚರಿಕೆಯಿಂದಿರಿ. ಇಲ್ಲಿ ಸೌಲ ತನ್ನ ಸ್ವಂತ ಮಗಳನ್ನ ದಾವೀದನಿಗೆ ಮದುವೆ ಮಾಡಿ ಕೊಡ್ತೀನಿ, ಆದರೆ ಆಕೆ ಅವನಿಗೆ ನಾಶನಕ್ಕೆ ಕಾರಣ ಆಗಬೇಕು, ಅವಳೇ ಅವನಿಗೆ ಉರುಳಾಗಿ ಮಾರ್ಪಾಡಾಗಬೇಕು ಎಂದು ಯಾವ ರೀತಿ ಪ್ಲಾನ್ ಮಾಡ್ತಾನೆ ನೋಡಿ. ಫಿಲಿಷ್ಟಿಯರ ಕೈಗೆ ಇವನು ಸಿಕ್ಕಿ ಬೀಳುವಂತೆ ಮಾಡಬಲ್ಲಳು ಎಂದುಕೊಂಡನು. ದಾವೀದನಿಗೆ, ನೀನು ನನ್ನ ಅಳಿಯನಾಗಲು 2ನೇ ಸಂದರ್ಭ ಬಂದೊದಗಿದೆ ಎಂದು ಹೇಳಿದನು. ಅಲ್ಲದೆ ತನ್ನ ಸೈನಿಕರಿಗೆ, ನೀವು ದಾವೀದನಿಗೆ, ಅರಸರು ನಿನ್ನನ್ನು ಮೆಚ್ಚಿಕೊಂಡಿದ್ದಾರೆ, ಅವರ ಎಲ್ಲ ಸೇವಕರಿಗೂ ನಿಮ್ಮ ಮೇಲೆ ಪ್ರೀತಿ ಇದೆ, ನೀವು ಅರಸರ ಅಳಿಯನಾಗಲೇಬೇಕು ಎಂದು ಪುಸಲಾಯಿಸಿರಿ ಎಂದು ಗುಟ್ಟಾಗಿ ತಿಳಿಸಿದನು. ಒಂದು ಕಡೆ ನನ್ನ ಮಗಳನ್ನ ನಿನಗೆ ಮದುವೆ ಮಾಡಿ ಕೊಡುತ್ತೇನೆ ಎಂದು ಪ್ಲಾನ್ ಮಾಡಿದರು, ಅದರ ಹಿಂದೆ ದುರುದ್ದೇಶ. ಈಕೆನೆ ಅವನಿಗೆ ಉರುಳು, ಇವಳನ್ನ ಪಡೆದುಕೊಳ್ಳಬೇಕೆನ್ನುವ ಇಚ್ಛೆಯಿಂದ ಅವನನ್ನ ಶತ್ರುಗಳ ವಶಕ್ಕೆ ಒಪ್ಪಿಸಿ ಬಿಡುತ್ತೇನೆ, ಅವನನ್ನ ಕೊಂದು ಹಾಕುತ್ತೇನೆ ಎಂದು ಸೈನಿಕರಿಗೆ ಹೇಳ್ತಾನೆ. ನೀವೆಲ್ಲ ಹೋಗಿ ಅವನನ್ನ ಏನು ಪುಸಲಾಯಿಸಿರಿ, ಅಂದ್ರೆ ಎನ್ಕರೇಜ್ ಮಾಡಿ. ಅವ್ರು ಹೋಗ್ಬಿಟ್ಟು, ಇಲ್ಲ ನೀನು ಅರಸನ ಅಳಿಯನಾಗಬೇಕು, ನೀನು ಇಂಥ ಪರಾಕ್ರಮಶಾಲಿ, ನೀನು ಅರಸನ ಅಳಿಯನಾಗಬೇಕು, ಮೀಕಳನ್ನ ಮದುವೆ ಆಗಬೇಕು ಎಂದು. ನೆಕ್ಸ್ಟ್ ದಾವೀದ ಹೇಳ್ತಾನೆ, ನಾನು ಎಷ್ಟು ಮಾತ್ರದವನಪ್ಪ, ನಾನೊಬ್ಬ ಸಾಮಾನ್ಯ ಕುರುಬನಾಗಿದ್ದವನು, ಇವತ್ತೇನು ಗೋಲಿಯಾತನನ್ನ ಕೊಂದು ಹಾಕಿ ಅರಸನ ಅರಮನೆಯಲ್ಲಿ ಸೇವಕನಾಗಿ ಕೆಲಸ ಮಾಡುತ್ತಿದ್ದೇನೆ, ನಾನು ಅರಸನ ಮಗಳನ್ನ ಮದುವೆಯಾಗುವಷ್ಟು ಇಲ್ಲ ಎಂದರು ಸಹ ಇವರೆಲ್ಲರೂ ಪುಸಲಾಯಿಸ್ತಾರೆ. ಗೊತ್ತಲ್ಲ, ಬೂಸ್ಟ್ ಮಾಡೋದು. ಇಲ್ಲ ನಿನ್ನ ಅರಸನ ಮಗಳನ್ನ ಮದುವೆ ಆಗುವಂತ ಬೂಸ್ಟ್ ಮಾಡಿಬಿಡೋದು. ಸೊ ಅನೇಕ ಬಾರಿ ನಮ್ಮನ್ನು ಕೆಲವರು ಬೂಸ್ಟ್ ಮಾಡ್ತಾರೆ. ಓಕೆ, ಅದರ ಹಿಂದೆ ದುರುದ್ದೇಶ ಇದೆಯೋ ಸದುದ್ದೇಶ ಇದೆಯೋ ಎಚ್ಚೆತ್ತುಕೊಳ್ಳಬೇಕು. ಅಂತೆಯೇ ಆ ಸೇವಕರು ದಾವೀದನಿಗೆ ತಿಳಿಯಪಡಿಸಿದರು. ಅದಕ್ಕೆ ದಾವೀದನು, ಅರಸನ ಅಳಿಯನಾಗುವುದು ಅಷ್ಟು ಸಾಧಾರಣ ಸಂಗತಿ ಎಂದು ನೆನೆಸುತ್ತೀರೋ, ನಾನೊಬ್ಬ ಬಡವ ದೀನ ದಲಿತ ಎಂದು ಬಿಟ್ಟರು. ದಾವೀದನ ಪ್ರತಿಕ್ರಿಯೆಯನ್ನು ಸೇವಕರು ಸೌಲನಿಗೆ ತಿಳಿಸಿದನು. ಆಗ ಅವನು ತಿರ್ಗಾ, ನೀನು ಹೋಗಿ ದಾವೀದನಿಗೆ, ಅರಸರು ಯಾವ ದಕ್ಷಿಣೆಯನ್ನು ಬಯಸುವುದಿಲ್ಲ, ಯಾವ ವರದಕ್ಷಿಣೆಯನ್ನು ಬಯಸುವುದಿಲ್ಲ, ಅವರ ಶತ್ರುಗಳಿಗೆ ಮುಯ್ಯಿ ತೀರಿಸಿ ಅವರಲ್ಲಿ 100 ಮಂದಿಯ ಮುಂದೊಗಲನ್ನು ತಂದು ಕೊಟ್ಟರೆ ಸಾಕೆನ್ನುತ್ತಾರೆ. ಫಿಲಿಷ್ಟಿಯರ ಸೈನ್ಯಕ್ಕೆ ಹೋಗಿ 100 ಮಂದಿ ಘಟಾನುಘಟಿಗಳಾದ ಸೈನಿಕರ ಮುಂದೊಗಲನ್ನ ಕತ್ತರಿಸಿ ತಂದು ಕೊಡಬೇಕು. ಇದು ಸುಲಭಕರವಾದ ಕೆಲಸನಾ? ಅವರನ್ನ ಸಾಯಿಸಿ ಬರೋದು ಲೇಸು ಅಲ್ವಾ ಯುದ್ಧದಲ್ಲಿ, ಆದರೆ ಅವರ ಮುಂದೊಗಲನ್ನ ಕತ್ತರಿಸಿ ಬರಬೇಕು ಅನ್ನೋದು ಕಷ್ಟಕರವಾದ ಕೆಲಸ. ಈ ಪ್ಲಾನ್ ಹಿಂದೆ ಸೌಲನಿಗೆ ದುರುದ್ದೇಶವಿತ್ತು. ದಾವೀದ ಹೇಗಾದರೂ ಫಿಲಿಷ್ಟಿಯರ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡು ನಾಶವಾಗಬೇಕು, ಅವನು ಸಾಯಬೇಕು ಎಂಬುದು ಇದೆ. ಇದಕ್ಕೆ ಉರುಳಾಗಿ ತನ್ನ ಮಗಳನ್ನ ಮಧ್ಯದಲ್ಲಿ ನಿಲ್ಲಿಸ್ತಾನೆ. ಈಗ ದಾವೀದನಿಗೆ ಮೀಕಳನ್ನ ನೋಡುತ್ತಾನೆ. ಮೀಕಳನ್ನ ನಾನು ಪಡೆದುಕೊಳ್ಳಬೇಕಾದರೆ 100 ಮಂದಿಯ ಮುಂದೊಗಲನ್ನ ಕತ್ತರಿಸಿ ತರುತ್ತೇನೆ. ಆದರೆ ಶತ್ರುಗಳು ನಮಗೆ ವಿರುದ್ಧವಾಗಿ ಎಷ್ಟೇ ಉರುಳನ್ನು ರೆಡಿ ಮಾಡಿದ್ದರೂ ನಮ್ಮೊಂದಿಗಿರುವ ದೇವರು ಭಯಂಕರ ಪರಾಕ್ರಮಶಾಲಿಯಾದ ದೇವರು. ಎಲ್ಲಾ ವಿಧವಾದ ಶತ್ರುಗಳ ಉರುಳುಗಳಿಂದ ನಮ್ಮನ್ನು ತಪ್ಪಿಸಿ ಕಾಯ್ದು ಕಾಪಾಡುವವರಾಗಿದ್ದಾರೆ. ನನ್ನ ಯೇಸು ನನ್ನ ರಕ್ಷಕ. ಆಮೇನ್, ಆಮೇನ್, ಆಮೇನ್. ಅದ್ಭುತಕರವಾದುದು. ದಾವೀದನೊಟ್ಟಿಗೆ ದೇವರಿದ್ದ ಕಾರಣ ಅವನೇನ್ ಮಾಡ್ತಾನೆ ನೋಡೋಣ. ಫಿಲಿಷ್ಟಿಯರ ದೇಶಕ್ಕೆ ಹೋಗಿ ಇವನು 100 ಮಂದಿ ಹೇಳಿದ್ರೆ ದಾವೀದ ಏನ್ ಮಾಡ್ತಾನೆ, 200 ಮಂದಿಯನ್ನು ಕೊಂದು ಮುಂದೊಗಲುಗಳನ್ನು ತಂದು ಅರಸನ ಅಳಿಯನಾಗಲು ಬೇಕಾಗಿದ್ದ ಲೆಕ್ಕಾಚಾರವನ್ನು ಪೂರ್ತಿಯಾಗಿ ಒಪ್ಪಿಸಿದನು. ಆಗ ಸೌಲನು ತನ್ನ ಮಗಳು ಮೀಕಲಳನ್ನು ದಾವೀದನಿಗೆ ಮದುವೆ ಮಾಡಿಕೊಟ್ಟನು. ಸರ್ವೇಶ್ವರ ದಾವೀದನೊಂದಿಗೆ ಇದ್ದಾರೆಂದು ಸೌಲನಿಗೆ ಮನದಟ್ಟಾಯಿತು. ಈ ಕಾರಣ ಅವನ ಭಯ ಮತ್ತಷ್ಟು ಅಧಿಕವಾಯಿತು. ದಾವೀದನನ್ನು ತನ್ನ ಜೀವಮಾನ ಪರ್ಯಂತ ವೈರಿ ಎಂದು ಭಾವಿಸತೊಡಗಿದನು. 100 ಜನರ ಮುಂದೊಗಲನ್ನ ಕತ್ತರಿಸಿ ಬಾ ಅಂದರೆ ದಾವೀದ ಹೋಗಿ ಏನ್ ಮಾಡ್ತಾನೆ, 200 ಜನರದ್ದು ಕತ್ತರಿಸಿ ತರ್ತಾನೆ. ಸೌಲನಿಗೆ ಗೊತ್ತಾಗೋಯ್ತು, ನನ್ನೊಡನೆ ಇದ್ದ ದೇವರಾತ್ಮ ನನ್ನನ್ನು ಬಿಟ್ಟು ಹೋಗಿದೆ. ದೇವರು ದಾವೀದನೊಟ್ಟಿಗಿದ್ದು ಎಲ್ಲ ಯುದ್ಧಗಳಲ್ಲಿ ಅವನನ್ನ ಜಯಶಾಲಿಗಳನ್ನಾಗಿ ಮಾಡುತ್ತಿದ್ದಾರೆ ಎಂದು ಸೌಲನಿಗೆ ಭಯ ಮತ್ತಷ್ಟು ಜಾಸ್ತಿ ಆಯ್ತು. ನೀವು ಭಯಪಡಬೇಡಿ, ನಿಮ್ಮ ನಿಮಿತ್ತ ಶತ್ರುಗಳನ್ನ ಕಳವಳಗೊಳಿಸಿ ಶತ್ರುಗಳಲ್ಲಿ ಭಯಭೀತಿಯನ್ನ ದೇವರು ಉಂಟು ಮಾಡುವವರಾಗಿದ್ದಾರೆ.
ಸೌಲ ದಾವೀದನನ್ನ ಜೀವಮಾನ ಪರ್ಯಂತ ವೈರಿ, ಅಂದರೆ ಇವನನ್ನು ಕೊಲ್ಲುವುದೇ ನನ್ನ ಗುರಿ ಎಂಬಂತೆ ಮಾರ್ಪಾಡಾಗಿ ಹೋದ. ಓಕೆ, ನನಗಾಧಾರ ನೀನಲ್ಲವೇ, ನನ್ನ ಆತ್ಮವನ್ನು ನಿನಗೊಪ್ಪಿಸಿರುವೆ. ಯಾಕಂದ್ರೆ ದಾವೀದನಿಗೆ ಗೊತ್ತು, ನನ್ನ ಆತ್ಮ ದೇವರಿಗೆ ಒಪ್ಪಿಸುವೆ. ನಾನು ಸುನ್ನತಿಯನ್ನು ಪಡೆದುಕೊಂಡ ವ್ಯಕ್ತಿ. ಎಲೆ ಗೋಲಿಯಾತನೇ, ನೀನು ಸುನ್ನತಿ ಇಲ್ಲದವನು, ನಾನು ಸುನ್ನತಿಯನ್ನು ಪಡೆದುಕೊಂಡವನು. ಸುನ್ನತಿ ಪಡೆದುಕೊಂಡ ವ್ಯಕ್ತಿ ರಕ್ತವನ್ನ ಚೆಲ್ಲಿ ದೇವರೊಟ್ಟಿಗೆ ಒಡಂಬಡಿಕೆ ಮಾಡಿಕೊಂಡ ಕಾರಣ ಅವನ ಆತ್ಮ ದೇವರಿಗೆ ಒಪ್ಪಿಸಿರುತ್ತಾನೆ. ಅವನ ಪ್ರಾಣಕ್ಕೆ ಜವಾಬ್ದಾರಿ ದೇವರು. ಇವತ್ತು ಯೇಸುವಿನ ನಾಮದಲ್ಲಿ ಸ್ನಾನ ದೀಕ್ಷೆಯನ್ನು ಪಡೆದುಕೊಂಡಿರುವ ನಾವು, ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವ ನಾವು, ನಮ್ಮ ಜೀವ ಯೇಸುವಿನಲ್ಲಿ ಮರೆಯಾಗಿದೆ. ನನ್ನ ಆತ್ಮ ದೇವರಿಗೆ ಒಪ್ಪಿಸಿದ್ದೇನೆ ಎಂಬುದಾಗಿ. ನಂಬಿಗಸ್ತನಾದ ದೇವನೇ, ನೀಯನ್ನ ಮುಕ್ತಗೊಳಿಸಿರುವೆ. ಇಲ್ಲ ಸಲ್ಲದ ದೇವರನ್ನು ಅವಲಂಬಿಪರನ್ನು ನೀ ಬಲ್ಲೆ. ನಾನಾದರೂ ಪ್ರಭು ಭರವಸೆ ಇಟ್ಟಿರುವುದು ನಿನ್ನಲ್ಲೇ. ಹರ್ಷಾನಂದಗೊಳ್ಳುವೆ ನೆನೆದು ನಿನ್ನ ಅನಂತ ಪ್ರೀತಿಯನ್ನು. ಈಕ್ಷಿಸಿದೆ ನೀ ಭಕ್ತನ ದೀನತೆಯನ್ನು, ಲಕ್ಷಿಸದೆ ಬಾಧೆಗಳನ್ನು. ವಿರೋಧಿಗಳ ವಶಕ್ಕೆ ಎನ್ನನ್ನು ನೀನು ಬಿಟ್ಟು ಕೊಡಲಿಲ್ಲ. ನಿರಾತಂಕದೆಡೆಯಲ್ಲಿ ನನ್ನ ನಿಲ್ಲಿಸಿದೆಯಲ್ಲ. ಸಂಕಟದಲ್ಲಿ ನಸಿಲುಕಿಕೊಂಡಿರುವೆ. ಕಣ್ಣು ಗುಡ್ಡೆಗಳಿದು ಸೇದಿ ಹೋಗಿದೆ. ದೇಹಾತ್ಮಗಳೆರಡು ಕುಗ್ಗಿ ಹೋಗಿದೆ. ಕರಗುತ್ತಿದೆ ಬದುಕು ತಾಪದಲ್ಲಿ. ಆದರೂ 13ನೇ ವಚನ, ನನಗೆ ವಿರುದ್ಧ ಜನರಾಡುವ ಮಾತು, ಗುಸುಗುಸು ಮಾತು ಕೇಳಿ ಬರುತ್ತಿದೆ. ಪ್ರಭು ನಿನ್ನಲ್ಲೇ ನಾನು ಭರವಸೆ ಇಟ್ಟಿರುವೆ. ಅದ್ಭುತಕರವಾದ ವಚನ. ಒಂದು ಕ್ಷಣ ಕಾಲ ನಾವು ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೆ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳು, ಯುವ ಜನತೆಯನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಪ್ರೀತಿ ಪ್ರೇಮ ಎಂಬ ಉರುಲು, ಡ್ರಗ್ ಅಡಿಕ್ಟ್ಸ್, ಕುಡುಕುತನ ದುಂದೌತಣ ಎಂಬ ಉರುಲು, ಕೆಟ್ಟ ಸ್ನೇಹಿತ ಎಂಬ ಉರುಲು, ಈ ಬೇಟೆಗಾರನ ಉರುಲಿಗೆ ಸಿಕ್ಕಿ ಹಾಕಿಕೊಳ್ಳದಂತೆ ಈ ಕುಟುಂಬಗಳು ಯೇಸು ನಾಮದಲ್ಲಿ ಸಂಪೂರ್ಣವಾಗಿ ಬಿಡುಗಡೆಯಾಗಲಿ. ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ನಿನ್ನನ್ನು ಆತುಕೊಳ್ಳಲು, ಅಂಗೈಯಲ್ಲಿ ಆತುಕೊಳ್ಳಲು ನನ್ನ ದೂತರಿಗೆ ಅಪ್ಪಣೆ ಕೊಟ್ಟಿದ್ದೇನೆಂಬ ವಾಗ್ದಾನದಂತೆ ಇವರ ಕಾವಲು ದೂತರು, ಇವರ ಸಂರಕ್ಷಕ ದೂತರು ಇವರನ್ನು ಸಕಲ ವಿಧವಾದ ಕೇಡು ಅಪಾಯ ಆಪತ್ತಿನಿಂದ ಕಾದು ಸಂರಕ್ಷಿಸಲಿ. ನಮಗೆ ವಿರುದ್ಧವಾಗಿ ಶತ್ರುಗಳು ತಯಾರು ಮಾಡುತ್ತಿರುವ ಉರುಳುಗಳು ಯೇಸುವಿನ ನಾಮದಲ್ಲಿ ನಿಷ್ಕ್ರಿಯವಾಗಲಿ. ಇಗೋ ದೇವ, ನನ್ನ ಆತ್ಮವನ್ನು ನಿನಗೆ ಅರ್ಪಿಸುತ್ತಿರುವೆ. ಕಲ್ವಾರಿ ಶಿಲುಬೆ ಮೇಲೆ ಪ್ರಭು ಯೇಸು ಶತ್ರುಗಳಿಂದ ಬಾಧಿಸಲ್ಪಡುವ ಸಮಯದಲ್ಲಿಯೂ ಸಹ ಧೃತಿಗೆಡದೆ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆ ಎಂದು ದೇವರ ಕೈಗೆ ಒಪ್ಪಿಸಿ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದರು. ಸ್ಟೇಫನನ ವಿರುದ್ಧ ಜನರೆಲ್ಲರೂ ಕಲ್ಲೆಸೆದು ಕೊಲ್ಲುತ್ತಿರುವಾಗಲೂ ಸ್ವರ್ಗದೆಡೆಗೆ ಕಣ್ಣೆತ್ತಿ ಆಕಾಶ ತೆರೆದಿರುವುದನ್ನು, ನರಪುತ್ರನು ಎದ್ದು ನಿಂತಿರುವುದನ್ನು ನೋಡಿ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆಂದು ಹೇಳಿ ಪ್ರಾಣವನ್ನ ಬಿಟ್ಟು ಸ್ಟೇಫನ ರಕ್ತ ಸಾಕ್ಷಿಯಾದನು. ಇವತ್ತು ಈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಂದು ಕುಟುಂಬಗಳು, ಅವರ ಜೀವನ ಇಗೋ ದೇವ ನಿನ್ನ ಕರಗಳಿಗೆ ಒಪ್ಪಿಸುತ್ತೇವೆ. ಸರ್ವೇಶ್ವರನ ಹಸ್ತ ಬಲಾಢ್ಯವಾದ ಹಸ್ತ, ಪರಾಕ್ರಮಶಾಲಿಯಾದ ಹಸ್ತ, ಸಕಲ ವಿಧವಾದ ಕೇಡು ಅಪಾಯ ಆಪತ್ತಿನಿಂದ ಕಾದು ಸಂರಕ್ಷಿಸುವ ಹಸ್ತ ನಿಮ್ಮ ಹಸ್ತದಲ್ಲಿ ನಮ್ಮನ್ನು, ನಮ್ಮ ಕುಟುಂಬಗಳನ್ನು, ವಿಶೇಷವಾಗಿ ನಮ್ಮ ಮಕ್ಕಳನ್ನು, ಯುವ ಜನತೆಯನ್ನು ಸುರಕ್ಷಿತವಾಗಿ ಕಾಯ್ದು ಕಾಪಾಡಿರಿ. ಶತ್ರುಗಳು ಒಡ್ಡುವ ಸಕಲ ಉರುಳುಗಳಿಂದ, ಬೇಟೆಗಾರನ ಬಲೆಯಿಂದ ಕೆಡುಕಿಗೆ ಸಿಕ್ಕಿ ಹಾಕಿಕೊಳ್ಳದಂತೆ ನಮ್ಮನ್ನು ತಪ್ಪಿಸಿ ಕಾಯ್ದು ಕಾಪಾಡಿರಿ. ಬೇಟೆಗಾರನ ಬಲೆ ಹರಿದು ಹೋಯಿತು, ಪಕ್ಷಿ ಹಾರಿ ಹೋದಂತೆ ಈ ಸಮೂಹ ಯೇಸುವಿನ ನಾಮದಲ್ಲಿ ಸಂಪೂರ್ಣ ಬಿಡುಗಡೆಯನ್ನು ಹೊಂದಿಕೊಳ್ಳುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕ್ ಅನ್ನ ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಸೌಲ ದಾವೀದನ ಜೊತೆ ದೇವರಿದ್ದಾರೆ ಎಂದು ಅರಿತುಕೊಂಡು ಅವನಿಗೆ ಭಯ ಮತ್ತಷ್ಟು ಅಧಿಕವಾಯಿತು. ಆಮೇನ್ ಎಂದು ಟೈಪ್ ಮಾಡೋಣ. ನನ್ನೊಡನೆ ಇರುವ ದೇವರು ಪರಾಕ್ರಮಶಾಲಿಯಾದ ದೇವರು, ಭಯಂಕರ ಶೂರನಂತೆ ನನ್ನ ಪರವಾಗಿ ಹೋರಾಡಿ ನನ್ನನ್ನು ಸಂರಕ್ಷಿಸುವ ನನ್ನ ಯೇಸು ನನ್ನ ರಕ್ಷಕ. ಆಮೇನ್. ಥ್ಯಾಂಕ್ ಯು. ಈ ವಿಡಿಯೋ ಲಿಂಕ್ ಅನ್ನ ತಪ್ಪದೆ ಪರರಿಗೆ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ.